ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ ತುಂಬ ಬಾಲ್ಯ ಅಂತ ಬಂದಾಗ ಸರ್ ಎಲ್ಲೂ ಹೇಳದಂಥ ವಿಚಾರ ಇದು ನನ್ನ ನೆನಪಲ್ಲಿ ಉಳಿಯುತ್ತೆ ಅನ್ನೋದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಬಡತನ, ಕಷ್ಟ, ನೋವು, ಅವಮಾನ ಈ ಥರದ್ದು ಯಾವುದಾದ್ರೂ ಇದ್ರೆ ಹೇಳೋದಿದ್ರೆ ಅಲ್ಲಲ್ಲ, ಈಗ ಬಡತನ ಅಂತಂದ್ರೆ ಏನಾಗ್ತಿತ್ತು ಅಂತಂದರೆ ನಮ್ಮಲ್ಗ ಒಂದು ಆವತ್ತಿನ ಕಾಲದಲ್ಲಿ ದುಡ್ಡಿನ ಬೆಲೆ ಕಡಿಮೆ, ಬೆಲೆ ಜಾಸ್ತಿ, ದುಡ್ಡುಗಳು ಕಡಿಮೆ. ನಮ್ಗೆ 50 ಪೈಸೆ ಆಯ್ತು ಬಿಟ್ರೆ ಹಬ್ಬ ಏನೇನೋ ತೊಗೊಂಡ್ಬಿಡ್ಬೋದು ಅದ್ರ 50 ಪೈಸದಲ್ಲಿ. ಆಮೇಲೆ 5 ರೂಪಾಯಿ ಕೊಟ್ಟು ಕಳಿಸ್ಕೊಡೋರು ನಮಗೆ ತಿಂಗಳಿಗೂ 2 ತಿಂಗಳಿಗೂ ಖರ್ಚಿಗೆ ಅಂತ. ಅದು ಹಿಡಿತದಲ್ಲಿ ಖರ್ಚು ಕೊಡ್ತಿದ್ವಿ. ಮಠದಲ್ಲಿ ಹೊತ್ತಿದ್ದಾಗ ಮಠದಲ್ಲಿ ಮುದ್ದೆ, ಸಾರು, ಮಜ್ಜಿಗೆ, ಅನ್ನ, ಅದು ಕುಂತ್ಕೊಂಡು ಊಟ ಮಾಡ್ಬೇಕಾಯ್ತು. ತಟ್ಟೆ ಇಟ್ಕೊಂಡು ಅವ್ರು ಹಾಕ್ಕೊಂಡು ಹೋಗೋರು. ಈ ಅಭ್ಯಾಸ ಆಯಿತು. ಮನೆ ಒಳಗಡೆ ಭಾಳ ತಟ್ಟೆ ಹಾಕಿ ನಮಗೆ ತುಪ್ಪ ಹಾಕಿ ಎಲ್ಲ ಮಾಡಿ ಅದೆಲ್ಲ ಇರ್ತಿಲ್ಲ. ಅಂದರೆ ದೇಶದಲ್ಲೆಲ್ಲ ಇಂಥ ಮಕ್ಕಳಿದ್ದಾರೆ ಅಂತಂದ್ರೆ ನಾವು ಇದ್ದೀವಲ್ವಾ ಅಂತ ಆ ಥರದ ಅನುಭವ ಕಣ್ಣಿಗೆ ಬರೋಕ್ಕೆ ಶುರುವಾಯಿತು. ಬಟ್ ತಲೆಗೆ ಹತ್ತಿರಲಿಲ್ಲ ವಿದ್ಯೆ ಏನು ಹೇಳ್ಕೊಟ್ರು. ಏಕ್ದಮ್ ಸಂಸ್ಕೃತ ಶುರು ಮಾಡ್ಬಿಟ್ರಲ್ಲಿ ಮಠದಲ್ಲಿ. ಆಮೇಲೆ ಇಂಗ್ಲೀಷ್ ಏಕ್ದಮ್ PUC ಹೋದ ತಕ್ಷಣ ಏನೂ ಅರ್ಥ ಆಗಿಲ್ಲ. ಕೊನೆಗೆ ದುಃಖ ಆಯಿತು. ಬಿಟ್ಟು ಹೋಗೋಕ್ಕೆ ಮನೇಲೂ ಕಷ್ಟ. ಇದೆಲ್ಲ ಅದು ನಡೆದ ಘಟನೆಗಳಂತ ಅಂದರೆ ಮಠದಲ್ಲಿ ಏನಾಗ್ತಿತ್ತು, ನನಗೆ ನನ್ನ ಜೊತೆಯಲ್ಲಿ ರೂಮಲ್ಲಿ ಇದ್ದವರೆಲ್ಲನೂ ಒಂದಲ್ಲ ನನಗಿಂತ ಬಡವರು, ನಾಲೆಡ್ಜು ಮಾರ್ಕ್ಸ್ ನೋಡಿದ್ರೆ ಅವರು ಚೆನ್ನಾಗಿ ತೆಗಿತಾಯಿದ್ರು, ಅರ್ಥ ಮಾಡ್ಕೋತಿದ್ರು, ಏನೋ ಕತೆ ಗೊತ್ತಾಗ್ತಿತ್ತು. ಯಾಕೆ ಹಿಂಗೆ ಅಂತ ಅಂದ್ಕೊಂಡಾಗ ಆವಾಗ ಹಠ ಮಾಡ್ಕೊಂಡಿಲ್ಲ, ಬಂಡತನ ಬೇಕು, ಧೈರ್ಯ ಬೇಕು, ಶ್ರದ್ಧೆ ಬೇಕು, ಕಮಿಟ್ಮೆಂಟ್ ಬೇಕಾಗುತ್ತೆ ಅಂತ ಶುರು ಮಾಡಿದೆ. ಆದರೂ ನಾಲೆಡ್ಜ್ ವೈಸ್ ಬರಲಿಲ್ಲ. ಆದರೆ ತುಂಟಾಟ ಒಂದು ಮಾತು ಹೇಳ್ತೀನಿ. ಮಠದಲ್ಲಿ ಸ್ವಾಮಿಗಳಿಗೆ ಎಲ್ರಿಗಿಂತ ಹೆಚ್ಚಿಗೆ ಪರಿಚಯ ಆಗಿದ್ದೆ. ದಡ್ಡ ವಿದ್ಯಾರ್ಥಿ, ಮುಗ್ಧ ವಿದ್ಯಾರ್ಥಿ, ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಹೆಂಗೆ ಪರಿಚಯ ಅದೇ ಅಂತಂದರೆ ಅಲ್ಲಿ ಶ್ರಮ ಜೀವನ ಅಂತ ಕಲಿಸೋರು ಮಠದಲ್ಲಿ. ಬರೀ ಪಾಠದ ಪುಸ್ತಕಗಳದ್ದೇ ಬದನೆಕಾಯಿ ಎಲ್ಲ ಅದು ಕಲಿಸ್ತೇ ಇದ್ದು. ಒಂದು ವೇಳೆ ಓದೋಕ್ಕಾಗದೇವ್ರಿಗೂ ಆಚೆ ಹೋದರೆ ಹೆಂಗೆ ಜೀವನ ಮಾಡಬೇಕು, ವಿದ್ಯಾಭ್ಯಾಸ ಇಲ್ದಿದ್ರೆ ಅನ್ನೋ ಪ್ರಶ್ನೆ ಬಂದಾಗ ಶ್ರಮ ಜೀವನ ಅಂದರೆ ಕೈ ಕೆಲಸ ಏನಾದರೂ ಮಾಡ್ಕೊಂಡು ಬದುಕುವಂಥದ್ದು, ಹೊಲ ಓಡೋದು, ಆಮೇಲೆ ಮನೆ ಕಟ್ಟೋದು, ಗಾರೆ ಕೆಲಸನೋ ಇದಕ್ಕೆಲ್ಲ ಇರ್ತದಲ್ಲ. ಅಲ್ಲಿ ಮಠದಲ್ಲಿ ಆ ಕೆಲಸಗಳು ನಡೀತಿರೋದಕ್ಕೆಲ್ಲನೂ ಡ್ಯೂಟಿ ಹಾಕೋರು ನಮ್ಮನ್ನು. ಡ್ಯೂಟಿ ಅಂದರೆ ಮಾಡಿ ಅಂತ ಅಂದರೆ ಗೊತ್ತಾಗಲಿ, ಕರ್ಣೆ ಹಿಡ್ಕೊಂಡ್ರೆ ಹೆಂಗೆ, ಇಟ್ಟಿಗೆ ಹೊರೋದು ಹೆಂಗೆ, ಇಟ್ಟಿಗೆ ಜೋಡಿಸೋದು ಹೆಂಗೆ, ಮಂಕ್ರಿ ಹಿಡ್ಕೊಳ್ಳೋದು ಹೆಂಗೆ, ಹುಲ್ ಕುಯ್ಯೋದು ಹೇಗೆ ನೋಡಿ ಬರೋದು ಅಷ್ಟೇನಲ್ಲ. ಇಲ್ಲಿ ಒಂದು ವೇಳೆ ಏನೋ ಹೆಚ್ಚು ಕಡಿಮೆ ಆದರೆ ಏನಾದ್ರು ಮಾಡ್ಕೊಂಡು ಹೋಗಲಿ ಬಿಸ್ನೆಸ್ ಅಂತ ಸ್ವಾಮಿಗಳದ್ದು ಉದ್ದೇಶ. ಅಂಥ ಕೆಲಸ ಮಾಡುವಾಗ ನಾನು ಸ್ವಲ್ಪ ಕೊಬ್ಬರಿಂದ ಬೆಳೆದ್ಬಿಟ್ಟಿದ್ದೆ ಮನೆಯಲ್ಲಿ. ತುಪ್ಪ ಗಿಪ್ಪ ಹಾಕಿ ಎಲ್ಲ ಬೆಳೆಸ್ಬಿಟ್ಟಿದ್ದು. ಅಂದರೆ ಒಬ್ಬನೇ ಮಗ ಅಂತ ಬಡತನದಲ್ಲಿ ಸುಖನ ಕಂಡುಬಿಟ್ಟಿದ್ದು. ಅಲ್ಲಿ ಹೋದರೆ ನಾನು ಎಷ್ಟು ತುಂಟ ಅನ್ನೋದಕ್ಕೆ ಎಂಥದ್ದು ಒಂದು ಶ್ರಮಜೀವನದಲ್ಲಿ ಮಾಡ್ತಿರ್ಬೇಕಾದ್ರೆ ಒಬ್ಬ ಮೇಷ್ಟ್ರ ಮೇಲೆ ನಾನು ತಲೆಗೆ ಹೊರಿಸ್ತಿದ್ದಾಗ ಕಳ್ಳಾಟ ಆಡ್ಕೊಂಡು ತಪ್ಪಿಸ್ಕೊತಿದ್ದೆ. ಅವ್ರು ಹೊಡೆದು ಗಿಡದು ನನಗೆ ಬೈದು ಎಲ್ಲ ಮಾಡ್ಬಿಟ್ಟಿದ್ರು. ಸಿಟ್ಟು ಬಂದುಬಿಟ್ಟಿತ್ತು. ಅಂಥದ್ದೆಲ್ಲ ಸಿಟ್ಟು ಬಂದ್ಬಿಡೋದು ಅವಾಗ ಅವ್ರ ಮೇಲೆ. ಆ ಮನುಷ್ಯ ಎಷ್ಟೊಂದು ಅಹಂಕಾರ ಈ ಮನುಷ್ಯನಿಗೆ ಅಂತ. ನನಗೆ ಅಹಂಕಾರ ಇರ್ತಿತ್ತು, ಅವ್ರಿಗೂ ಇದೆ. ಆವಾಗ ಏನು ಮಾಡೋದು. ಆಮೇಲೆ ಆ ಮನುಷ್ಯ ಪನಿಷ್ಮೆಂಟ್ ಅಂತ ನನಗೆ ಎಲ್ಲರಿಗೂ 8 ಇಟ್ಟಿಗೆ ವರ್ಷಿದ್ರೆ ತಗೊಂಡೋಗೆಲ್ಲ ಹಾಕೋದು. ನನಗೆ 12 ವರ್ಷ ಅಂದರೆ ಏನು 12, 13, 14 ವರ್ಷ ಇರ್ಬೋದು ನನಗೆ ಅನಿಸುತ್ತೆ. 7ನೇ ಕ್ಲಾಸು, 7, 5, 12, 13 ವರ್ಷ ಇರ್ಬೋದು. ಅದು ಏನು ಮಾಡೋದು ಕತೆ. ಈ ಬುದ್ಧಿ ಮೇಷ್ಟ್ರು ಬೇರೆ ಇದು ಮಠ ಬಿಡಿಸ್ಬಿಟ್ರೆ ಅಂತ. ಒಂದು ದಿವಸ 2 ದಿವಸ ಆಗಿತ್ತು, ಒತ್ತಿದ್ದೆ, ಕತ್ತೆಲ್ಲ ನೋವು ಬಂದಿತ್ತು. ಇನ್ನೊಂದು ದಿವಸ ಸ್ವಾಮಿಗಳು ಸಾಮಾನ್ಯವಾಗಿ ಇದನ್ನೆಲ್ಲ ನೋಡೋಕ್ಕೆ ಅಂತ ಬರ್ತಾರೆ. ಸ್ವಾಮಿಗಳು ಪಾದರಕ್ಷೆ ಗೊತ್ತಲ್ಲ, ಮರದ್ದು ಪಾದರಕ್ಷೆ. ಅದು ಟಾರ್ ಮೇಲೆ ಹೋಗ್ತಿದ್ರೆ ಕರ್ರ ಟಕ ಟಕ ಅನಿಸಿ ಆ ಕೊಡೆ ಹಿಡ್ಕೊಂಡು ಬರ್ತಿದ್ದಾರೆ. ಒಂದು ಐಡಿಯಾ ಹಾಕ್ಕೊಂಡು ಇವತ್ತು ನಾನು ಮೇಸ್ಟ್ರಿಗೆ ಬುದ್ಧಿ ಕಲಿಸ್ಬೇಕು. ಈಗ ಬುದ್ಧಿ ಕಲಿಸೋ ಐಡಿಯಾ ಇದು ಓದೋ ಬುದ್ಧಿ ಅಲ್ಲ. ಅವತ್ತೂ ಅವ್ರು ವರ್ಷಲಿ ಅಂತಲೇ ಇದ್ದೆ. 12 ವರ್ಷದ್ರು. ಆ ಕಡೆಯಿಂದ ಬರ್ಬೇಕಾದ್ರೆ ಅವ್ರು ನನಗೆ ಅಡ್ಡ ಸಿಕ್ಕ ತನಕ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ದೆ ಆ ಕಡೆಗೆ ಹೋಗೋಕ್ಕೆ. ಅವ್ರ ಹತ್ರ ಬರುತ್ತಾಗೆ ಬಿದ್ದೋಗ್ಬಿಟ್ಟೆ. ಬೀಳಲಿಲ್ಲ ನಾನಾಗಿ, ಅದಾಗಿ ನಾನೇ ಬಿದ್ದೆ. ಎಡೋ ಬಿದ್ದಿದ್ದ ಥರ ಬಿದ್ದುಬಿಟ್ಟೆ. ಇಟ್ಟಿಗೆ ಎಲ್ಲ ಕೆಳಗೆ ಬಿದ್ದು ಒಂದಷ್ಟು ಹೊಡೆದೋದು. ನಾನು ಅನ್ಕಾನ್ಷಿಯಸ್ ಥರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅವತ್ತೇ ಆ್ಯಕ್ಟಿಂಗ್. ಯಾಕೆ ಅಂತಂದರೆ ಈ ಸ್ವಾಮಿಗಳು ಗಮನಿಸ್ಬೇಕಿದ್ದ. ಆಮೇಲೆ ಅವ್ರು ಪ್ರಶ್ನೆ ಹಾಕಿದ್ದಾದ್ಮೇಲೆ ಕತೆ ಗೊತ್ತಾಗುತ್ತೆ. ಇನ್ನೊಂದು ಮನಸ್ಸಿನಲ್ಲಿ ಬಂದ್ಬಿಡ್ತು. ಭಾಳ ಹೊತ್ತು ಅನ್ಕಾನ್ಷಿಯಸ್ ಆಗಿರೋಂಗಿಲ್ಲ. ಯಾಕೆಂದ್ರೆ ಸ್ವಾಮಿಗಳು ಎಲ್ಲ ಹೇಳ್ಬಿಟ್ಟು ಅವ್ರಿಗೇನೋ ಒಂದೇನೋ ಔಷಧಿ ಕೊಡಿಸಿ ಅಂತೇಳಿ ಹೊಟ್ಟೋಗ್ಬಿಟ್ರೆ ಇವು ಕತೆ ಗೊತ್ತಾಗಲ್ವಲ್ಲ ಅಂತ. ಆಮೇಲೆ ಎಚ್ಚರಿಕೆ. ನೀರೆಲ್ಲ ಚಿಮ್ಕಿಸಿದ್ರಲ್ಲ, ನೀರು ಚಿಮ್ಕಿಸಿದ ಮೇಲೆ ಹಿಂಗೆ ಎಚ್ಚರಿಕೆ ಆಯ್ತು. ಹಿಂಗೆಲ್ಲ ಸ್ವಾಮಿಗಳು ತೊಡೆ ಮೇಲೆ ನನ್ನ ತಲೆನ ಹಾಕ್ಕೊಂಡು ಕುಂತ್ಕೊಂಡವ್ರೆ. ಅವ್ರಿಗೆ ಮಕ್ಕಳು ದುಃಖ, ಏನಾಗೋಯ್ತು ಮಗುಗೆ, ಏನಾಗೋಯ್ತು ಅಂತ. ಅಂಥ ಪ್ರೀತಿ ಅವ್ರಿಗೆ. ಶಿವಕುಮಾರ ಸ್ವಾಮಿಗಳು ನಡೆದಾಡೋ ದೇವರು. ಅವರು ಏನಾಯ್ತು ಸ್ಪೀಡಾಗಿ ಮಾತಾಡೋದು, ಏನಾಯ್ತು ಅಂತ ಕೇಳಿದಾಗ ನಾನು ಎಚ್ಚರಿಕೆ ಆಯಿತು. ನನ್ನೇ ಕೇಳೋದು ಯಾಕೆ ಅಂತ. ನೋಡಿ ಸರ್, ಈ ಮೇಷ್ಟ್ರಿಂದ ಹಿಂಗಾಯ್ತು ಅಂತ, ಬುದ್ಧಿ ಇಂಥ ಕೆಲಸ ಆಯಿತು. ಏನದು ಅಂತ ಅಂದರೆ
ಎಲ್ಲರಿಗೂ 8 ಇಂಟಿಗೆ ಅವ್ರು ಕರೆಸ್ತಾರೆ. ಯಾಕೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು 12 ಒರೆಸ್ತಾರೆ. ಕತ್ತಂಗಾಗಲಿಲ್ಲ, ತಡ್ಕೊಳಕ್ಕಾಗಲ್ಲ, ಬಿದ್ದೋಗ್ಬಿಟ್ಟೆ. ಜಾನ್ ಬೈದರು, ನನಗಲ್ಲ, ಅವ್ರಿಗೆ ಮೇಸ್ಟ್ರಿಗೆ. ಮಕ್ಕಳನ್ನ ದುಡಿಸಿ ಬಿಲ್ಡಿಂಗ್ ಕಟ್ಸ್ಬೇಕು ಅಂತ ಆಸೆ ಪಡ್ತೀನಿ ನಾನು. ಅದು ಬಿಲ್ಡಿಂಗ್ ಕಟ್ಟೋ ಪ್ರೋಸೆಸ್ ಏನು ಅಂತ ತಿಳ್ಕೊಳ್ಳಿ ಅಂತ ಕಳಿಸಿದ್ದು. 2 ಇಟ್ಟಿಗೆ ಹೋದ್ರೇನು 1 ಇಟ್ಟಿಗೆ ಅವ್ನ ಕೈಲಾಗವಷ್ಟು ಒರೆಸ್ಬೇಕು. ನಿಮಗೆ ಜ್ಞಾನ ಇಲ್ಲ, ನಿಮ್ಗೆ ಒರೆಸಿದ್ರೆ ತಗೊಂಡೋಗ್ಬಿಡ್ತಾರೆ. ಹಿಂಗೇನೆ ಬೇಜಾರು ಬೈತಿದ್ದಾರೆ. ನನಗೆ ಒಳಗಡೆ ಆನಂದ ತೋರಿಸ್ಕೊಳಂಗಿಲ್ಲ ಅಂತ. ಅದೆಲ್ಲ ಆಯಿತು. ಆಮೇಲೆ ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರು, ಇವನು ಈಗಲೇ ನೀವೇ ಕರ್ಕೊಂಡೋಗಿ ರೂಮ್ಗೆ ಹಾಕಿ 2 ದಿನ ಅವನು ಊಟಕ್ಕೆ ಬಂದು ಲೈನಲ್ಲಿ ಕುಂತ್ಕೊಳ್ಳಂಗಿಲ್ಲ. ನಿಮ್ಮ ಮನೆಯಿಂದ ಮೆಣಸಿನ ಸಾರು ಅನ್ನ ಮಾಡ್ಕೊಂಡು ಕೊಟ್ಟು ಹೊರಗಿರ ಬರುತ್ತೆ ಅವ್ರಿಗೆ, ಹೊರಗಿರ ಬರ್ಬೋದು, ಅದು ಕೊಡಿ ಅಂತೇಳಿ. ಆ ಸ್ವಾಮಿಗಳು ಬೈಕೊಂಡು ಬಂದು ಊಟ ಇಲ್ಲ. ಸ್ವಾಮಿಗಳು ಹೇಳಿದ್ಮೇಲೆ ಆರ್ಡ್ರು. ಅವ್ರಿಗೆ ಸಿಟ್ಟು, ನನಗೆ ಇನ್ನೂ ಸಿಟ್ಟು ಜಾಸ್ತಿ. ನಾನು ಅದೇನು ತೋರಿಸ್ಕೊಂಡಿಲ್ಲ. ಇದು ಯಾವ ಥರದ ನಾಲೆಡ್ಜು ಅಂತೀರಾ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಓದೋದಕ್ಕೆ ರ್ಯಾಂಕ್ ಬರೋ ನಾಲೆಡ್ಜು ಅಲ್ವಾ ಗೊತ್ತಿಲ್ಲ, ಬಟ್ ಬದುಕಿನಲ್ಲಿ ರ್ಯಾಂಕ್ ಬಂದಂಗೆ ಆಯ್ತಲ್ಲ ನನಗೆ.